ಸುಮಾರು 43 ವರ್ಷಗಳ ದೀರ್ಘ ನಿರೀಕ್ಷೆಯ ನಂತರ ಕಂಗ್ರಾಳಿ ಬಿಕೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಇಂದು ಬೆಳಗ್ಗೆ 5:58 ಸಕಲ ಪೂಜಾ ವಿಧಿ ವಿಧಾನಗಳೊಂದಿಗೆ ಭವ್ಯವಾಗಿ ಚಾಲನೆ ನೀಡಲಾಯಿತು. ಗ್ರಾಮದೆಲ್ಲೆಡೆ ಭಕ್ತಿ, ಸಂಭ್ರಮ ಹಾಗೂ ಹಬ್ಬದ ವಾತಾವರಣ ಕಂಗೊಳಿಸಿತು. ಜಾತ್ರೆಯ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಹಾಗೂ ಮಂತ್ರಾಕ್ಷತೆ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಭಾಗವಹಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳ್ಳಿ, ಯುವ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಗ್ರಾಮಸ್ಥರು, ಹಿರಿಯರು, ಯುವಕರು ಹಾಗೂ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಾಂಪ್ರದಾಯಿಕ ವಾದ್ಯಗಳ ನಾದ, ಪೂಜಾ ವಿಧಿ ವಿಧಾನಗಳು ಮತ್ತು ಭಕ್ತರ ಜಯಘೋಷಗಳಿಂದ ಗ್ರಾಮವು ಹಬ್ಬದ ಮೆರುಗು ಪಡೆದುಕೊಂಡಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ದೀರ್ಘಕಾಲದ ಬಳಿಕ ನಡೆಯುತ್ತಿರುವ ಈ ಜಾತ್ರೆ ಗ್ರಾಮಸ್ಥರ ಏಕತೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಗ್ರಾಮಕ್ಕೆ ಶಾಂತಿ ಮತ್ತು ಸಮೃದ್ಧಿ ಬರಲಿ, ಜಾತ್ರಾ ಮಹೋತ್ಸವ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂದಿನ ದಿನಗಳಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. लक्षांतर भक्तರು ಭಾಗವಹಿಸುವ ನಿರೀಕ್ಷೆ ಇದೆ. अक्षतारोपण झालेला आहे आणि आज गावातील उत्साह पाहता लोकांची इतकी लोट गर्दी झाली होती की इथून ते जवळ 8:15 सर्कलपर्यंत फुल गर्दी झाली होती. आणि या ठिकाणी या भागाचे आमदार, कर्नाटकच्या राज्य महिला विकास मंत्री माननीय लक्ष्मीताई हेब्बाळकर, त्यांचे बंधू चंद्रराज हट्टीहोळी तसंच मृणाल हेब्बाळकर या ठिकाणी त्यांनी बरोबर 5:30 आपली हजेरी लावली. आणि या ठिकाणी हजेरी होऊन या देवीचं दर्शन घेऊन आरतीला उपस्थित राहिल्यामुळे त्यांचं गावकऱ्यांच्या वतीने प्रथम अभिनंदन करतो. आणि आज ठरल्याप्रमाणे विवाह संपन्न झालेला आहे आणि आज इथंच म्हणजे लक्ष्मी माता आज इथंच वस्ती राहणार आहे. आणि उद्या सकाळी देवस्की पंचांच्या आदेशानुसार किंवा सांगण्यानुसार उद्या सकाळी 9 वाजता किंवा 8:30 वाजता इथून रथोत्सवाला आम्ही सुरुवात करणार आहोत. आणि रथोत्सव जवळजवळ म्हणजे ठरल्याप्रमाणे उद्या दिवसभर रथोत्सव होईल आणि संध्याकाळी 6 किंवा 7 आम्ही सांगता येत नाही. ज्या वेळेला लक्ष्मी माता तिथे बसणार आहे त्या ठिकाणी आपल्या मनानं तिथे विराजमान होईल. विवाह संपन्न झालेला आहे आणि आम्ही त्याच्यानंतर इथं दिवसभर असणार, संध्याकाळी एक अंध मुलांचं एक थोडासा कार्यक्रम आयोजित केला आहे. त्याच्यानंतर 9 ते 11 एक इसकंजीचे महाराज यांचा कीर्तन होणार आहे. त्याच्यानंतर हल्ल्याळचे अळनार भागाचे वारकरी इथे येऊन रात्रभर जागरण करणार आहेत. असा आमचा आज नित्यनेमाचा कार्यक्रम आहे. ಸಚಿವೆ ಅವರ ನಿರ್ದೇಶನದಂತೆ ಗ್ರಾಮದಲ್ಲಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಮಿತಿಯವರು ಸೂಕ್ತ ವ್ಯವಸ್ಥೆ ಮಾಡಿರುವುದು ಗಮನಾರ್ಹವಾಗಿದೆ. ಒಟ್ಟಾರೆ ಕಂಗ್ರಾಳಿ ಬಿಕೆ ಗ್ರಾಮವು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ ಭಕ್ತಿ ಹಾಗೂ ಸಂಪ್ರದಾಯಗಳ ಸಮ್ಮಿಲನದ ಮೂಲಕ ಹೊಸ ಇತಿಹಾಸ ನಿರ್ಮಿಸುತ್ತಿದೆ. ಇನ್ನು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.